ದೆಹಲಿಯಲ್ಲಿ ನಡಿಬೇಕಾಗಿದ್ದಂತಹ ಸಭೆ ಮತ್ತೆ ಮುಂದೂಡಲಾಗಿದೆ. ಪರಿಷತ್ ಅಭ್ಯರ್ಥಿಯ ಆಯ್ಕೆ ಕುರಿತಾಗಿ ಸಭೆ ನಡಿಬೇಕಾಗಿತ್ತು ಹೈಕಮಾಂಡ್ ನಾಯಕರ ಒಟ್ಟಿಗೆ. ಆದರೆ ಸಭೆಯನ್ನ ಮತ್ತೆ ಮುಂದೂಡಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ನಡಿಬೇಕಾಗಿದ್ದಂತಹ ಸಭೆಯನ್ನ ಇದೀಗ ಮುಂದೂಡಲಾಗಿದೆ. ತಡರಾತ್ರಿ ದೆಹಲಿಗೆ ಬಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಈಗ ಒಡಿಶಾ ಲೋಕಸಭಾ ಪ್ರಚಾರದಲ್ಲಿ ಖರ್ಗೆ ಭಾಗಿಯಾಗ್ತಾ ಇದ್ದಾರೆ. ಸೊ ಹೀಗಾಗಿ ಸಭೆಯಲ್ಲಿ ಅಟೆಂಡ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಈಗ ಮೀಟಿಂಗ್ ಅನ್ನ ಮತ್ತೆ ಪೋಸ್ಟ್ಪೋನ್ ಮಾಡಲಾಗಿದೆ. ಇತ್ತ ರಾಜ್ಯದಿಂದ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಪರಿಷತ್ ಅಭ್ಯರ್ಥಿಗಳ ಪಟ್ಟಿಯನ್ನ ಹಿಡಿದುಕೊಂಡು ದೆಹಲಿ ಅಂಗಳಕ್ಕೆ ತಲುಪಿದ್ದಾರೆ. ನಿನ್ನೆಯೇ ದೆಹಲಿಗೆ ಹೋದ್ರು. ಇನ್ನು ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜೊತೆಗೆ ಚರ್ಚೆ ಮಾಡಿ ಬಹುತೇಕ ಪಟ್ಟಿಯನ್ನ ಫೈನಲ್ ಮಾಡುವ ಸಾಧ್ಯತೆ ಕೂಡ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಬಟ್ ಒಡಿಶಾ ಲೋಕಸಭೆ ಪ್ರಚಾರದಲ್ಲಿ ಖರ್ಗೆ ಭಾಗಿಯಾಗ್ತಾ ಇದ್ದಾರೆ. ಸೊ ಹೀಗಾಗಿ ಸಭೆಯನ್ನ ಮತ್ತೆ ಮುಂದೂಡಲಾಗಿದೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಕೂಡ ಸಿಕ್ಕಿರುವಂತದ್ದು. ಕೊನೆಯ ಹಂತದ ಚುನಾವಣಾ ಪ್ರಚಾರಕ್ಕಾಗಿ ಒರಿಸ್ಸಾಗೆ ತೆರಳುತ್ತಾ ಇದ್ದಾರೆ ಖರ್ಗೆ. ಈ ಹಿನ್ನೆಲೆಯಲ್ಲಿ ಸಂಜೆ ಖರ್ಗೆ ದೆಹಲಿಗೆ ಬಂದ ನಂತರ ಭೇಟಿಯಾಗಿ ಚರ್ಚೆಗಳಾಗುವ ಸಾಧ್ಯತೆ ಇದೆ. ಅಂದ್ರೆ ಪ್ರಚಾರದಿಂದ ವಾಪಸ್ ಸಾಯಂಕಾಲಕ್ಕೆ ಖರ್ಗೆ ವಾಪಸ್ ಬರಲಿದ್ದಾರೆ. ಅದಾದ ಮೇಲೆ ಮೀಟಿಂಗ್ ನಡೆಯುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ಎಂಎಲ್ಸಿ ಚುನಾವಣೆಗೆ ಒಂದು ಕಡೆ ಆಕಾಂಕ್ಷಿಗಳ ಸಂಖ್ಯೆ ನಿರೀಕ್ಷೆಗೂ ಮೀರಿದೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಇರುವಂತಹ 7 ಸ್ಥಾನಗಳಿಗೆ 100ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಸೊ ಹೀಗಾಗಿ ತಲೆನೋವಾಗಿ ಪರಿಣಮಿಸಿದೆ ರಾಜ್ಯ ಸಿಎಂ ಹಾಗೆ ಡಿಸಿಎಂಗೆ. ಈಗ ಪಟ್ಟಿಯನ್ನ ಹಿಡಿದುಕೊಂಡು ಲಿಸ್ಟ್ ಔಟ್ ಮಾಡೋದಕ್ಕೆ ದೆಹಲಿ ಅಂಗಳ ತಲುಪಿದ್ದಾರೆ. ಆದ್ರೆ ಅಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬ್ಯುಸಿ ಇರುವ ಕಾರಣ ಈಗ ಸಾಯಂಕಾಲಕ್ಕೆ ಸಭೆಯನ್ನ ಮುಂದೂಡಲಾಗಿದೆ ಅಂತ ಹೇಳಲಾಗಿದೆ. ಈಗಾಗಲೇ ನಿನ್ನೆನೆ ಹೋಗಿದ್ರು ದೆಹಲಿಗೆ ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ. ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ ಜೊತೆ ಪ್ರಾಥಮಿಕ ಹಂತದ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಅಂದ್ರೆ ನಿನ್ನೆ ಸಿಎಂ ಹಾಗೂ ಡಿಸಿಎಂಗೆ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಮಾಡುವಂತೆ ದೆಹಲಿ ನಾಯಕರು ಸೂಚನೆಯನ್ನ ಕೊಟ್ಟಿದ್ರು. ಅದೇ ರೀತಿ ಶಾರ್ಟ್ ಲಿಸ್ಟ್ ಅನ್ನ ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇವತ್ತು ಆ ಶಾರ್ಟ್ ಲಿಸ್ಟ್ ಅನ್ನ ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಚರ್ಚಿಸಿ ಬಹುತೇಕ ಫೈನಲ್ ಮಾಡುವ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಬಟ್ ಒಂದು ಕಡೆ ಈಗ ಒಡಿಶಾ ಲೋಕಸಭಾ ಪ್ರಚಾರಕ್ಕೆ ಖರ್ಗೆ ಹೋಗ್ತಾ ಇರೋದ್ರಿಂದ ಸಭೆಯನ್ನ ಮುಂದೂಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.